ಈ ದಿನ ಪುನೀತ್ ರಾಜ್ಕುಮಾರ್ ಅಂದರೆ ಅಪ್ಪು ಅವರ 50ನೇ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ರಾಜವಂಶ ಸಂಘದಿಂದ ಇವತ್ತು ಅನ್ನದಾನ ಮತ್ತು ಈ ಮುಜರಾಯಿ ಮತ್ತು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಮತ್ತು ಜಿ ಮಂಜುನಾಥ್ ನಗರಸಭೆ ಸದಸ್ಯರು ಮತ್ತು ಪ್ರದೀಪ್ ಅವರು ಎಲ್ಲರೂ ಬಂದು ಮಂಜುನಾಥ್ ರೆಡ್ಡಿ ಅವರು ಮತ್ತು ಎಲ್ಲರೂ ಬಂದು ಇವತ್ತು ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಮತ್ತು ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಸಂಘದ ವತಿಯಿಂದ. ಮತ್ತು ಇವತ್ತು ಏನು ಹೇಳಬೇಕು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು 1927ರಲ್ಲಿ ಹುಟ್ಟಿದ್ದು. ಆವತ್ತು ದಿನ ಯಾಕೆ ಹುಟ್ಟಿದ್ರೋ ಗೊತ್ತಿಲ್ಲ, ಆದರೆ ಒಂದು ನಮ್ಮ ಕನ್ನಡಕ್ಕೋಸ್ಕರ ಒಂದು ಕೀರ್ತಿ ಪತಾಕೆಯನ್ನು ತಂದುಕೊಟ್ರು. ಅದೇ ಅವರ ಮಗನಾಗಿ ಪುನೀತ್ ರಾಜ್ಕುಮಾರ್ ಅವರು ಮಾಡಿರೋವಂಥ ದಾನ ಧರ್ಮ ಇದೆಲ್ಲ ನೋಡಿದಾಗ ಇದ್ಯಾವುದು ನಾವು ಮಾಡ್ತಾ ಇರೋದು ಏನೂ ಇಲ್ಲ. ಆದ್ರೂ ಇವತ್ತು 17ನೇ ತಾರೀಕು ಮಾರ್ಚು ಅವ್ರದ್ದು ಹುಟ್ಟಿದಬ್ಬ ಆದ್ರೂ ಇಲ್ಲಿವರೆಗೂ ಅಲ್ಲಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅಂದರೆ ಆ ಹೆಸರು ಇವತ್ತು ಉಳಿದಿದೆ. ಅದಕ್ಕೋಸ್ಕರ ಇವತ್ತು ಎಲ್ಲರೂ ಅನ್ನದಾನ ಇದರಲ್ಲಿ ಅನ್ನದಾನ ಮಾಡಿದ್ದಾರೆ. ಎಲ್ಲರೂ ಬಂದು ಊಟ ಮಾಡ್ತಾ ಇದ್ದಾರೆ. ಅದರಿಂದ ಸಂಘದ ವತಿಯಿಂದ ಎಲ್ರಿಗೂ ಧನ್ಯವಾದಗಳು. ಇವತ್ತು ಡಾಕ್ಟರ್ ರಾಜವಂಶಸ್ಥರಿಂದ ನಮ್ಮ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀವಿ. ಪುನೀತ್ ರಾಜ್ಕುಮಾರ್ಗೆ ಆಮೇಲೆ ನಾವು ಅಪ್ಪುವರ ಕಟ್ಟಾಭಿಮಾನಿ. ನಮ್ಮ ಈ ಭಾಗದ ಮುಖಂಡರುಗಳೆಲ್ಲ ಪ್ರತಿ ವರ್ಷನೂ ಪುನೀತ್ ರಾಜ್ಕುಮಾರ್ ಅವ್ರದ್ದು ಬರ್ತ್ಡೇನ ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಅವ್ರು ಇಲ್ಲದ ಕಾರಣ ಇವತ್ತು 50 ವರ್ಷದ ಹಬ್ಬದ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಅನ್ನದಾನ ಎಲ್ಲ ಏರ್ಪಡಿಸಿ ಈ ಒಂದು ದಿನ ಹಬ್ಬದ ರೀತಿ ಮಾಡ್ತಾ ಇದ್ದಾರೆ. ಅದಷ್ಟು ನಮ್ಗೆ ಖುಷಿ ಆಗ್ತದೆ ಈ ಕಾರ್ಯಕ್ರಮ ಪಾಲ್ಗೊಂಡಿರೋದಕ್ಕೆ. ಅದಕ್ಕಿಂತ ಹೆಚ್ಚಿನ ಹೇಳಕ್ಕಾಗುತ್ತೆ. ಬೇಸರ ಅನ್ನೋದಕ್ಕಿಂತ ನಾವು ಅವ್ರು ಕಳ್ಕೊಂಡಿಲ್ಲ. ನಮ್ಮೆಲ್ಲ ಇದ್ದಾರೆ ಈಗ, ಎಲ್ಲರಲ್ಲೂ ಇದ್ದಾರೆ ಈಗ ಪುನೀತ್ ರಾಜ್ಕುಮಾರ್ ಅವರು. ಅದಕ್ಕೋಸ್ಕರ ಯಾಕೆ ಬೇಜಾರು ಮಾಡ್ಕೋಬೇಕು? ನಾವು ಎಲ್ಲರಲ್ಲೂ ನೋಡ್ತೀವಿ, ಇವರಲ್ಲೂ ನೋಡ್ತೀವಿ, ಎಲ್ಲರಲ್ಲೂ ನೋಡ್ತಾ ಇದೀವಿ. ಆ ಪುನೀತ್ ರಾಜ್ಕುಮಾರ್ ಒಬ್ಬರನ್ನೇ ನೋಡ್ತಿದ್ದ, ಈಗ ಎಲ್ಲರಲ್ಲೂ ಪುನೀತ್ ರಾಜ್ಕುಮಾರ್ ನೋಡ್ತಾ ಇದ್ದೀವಿ. ಅವರ ಏನು ಅವ್ರದ್ದು ಗೌರವ ಎಷ್ಟಿದೆ ಅಂದ್ಬಿಟ್ಟು ಈಗ ಎಲ್ಲರೂ ತೋರಿಸ್ತಾ ಇದ್ದಾರೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಗುಣಗಳು ಅಂದ್ರೆ ಅದು ಹೇಳ್ತಿರೋದು. ಅವರು ಈ ಕೈ ಕೊಟ್ಟದ್ದು ಈ ಕೈಗೆ ಗೊತ್ತಾಗಬಾರ್ದು ಅಂತ ಆ ರೀತಿ ತೋರಿಸ್ಕೊಟ್ಟು ದಾರಿದೀಪ ಹಾಕೊಟ್ಬಿಟ್ಟು ಹೋಗಿದ್ದಾರೆ. ಆ ದಾರಿದೀಪದಲ್ಲಿ ನಡೀರಿ ಅಂತ ಹೇಳ್ಕೊಂಡು ಆಸೆ ಪಡ್ತೀವಿ.